ಸಿಎಂ ಸಿದ್ದರಾಮಯ್ಯ ನಾನು ಕದ್ದು ಮುಚ್ಚಿ ಮಾತನಾಡಿಲ್ಲ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಟ್ಟದ ಪಗಡಿಯಾಟ ಮತ್ತಷ್ಟು ಕುತೂಹಲದ ಘಟ್ಟ ತಲುಪಿರುವಂತದ್ದು. ಈ ಸಂದರ್ಭದಲ್ಲಿ ಡಿಸಿಎಂ ಈ ಮಾತು, ಸ್ಫೋಟಕ ಹೇಳಿಕೆ, ನಮ್ಮ ಪಕ್ಷದ ವರಿಷ್ಠರು ಎಲ್ಲರೂ ಸೇರಿ ಮಾತನಾಡಿದೀವಿ, ಬಾಯಿ ಮುಚ್ಕೊಂಡಿರಬೇಕು ಅಂತ ಕರೆಗೆ ಹೇಳಿದ್ದಾರೆ. ಎಲ್ಲರೂ ಪಾಲಿಸ್ಕೊಂಡು ಹೋಗಬೇಕು ಅಂದ್ರು ಡಿಸಿಎಂ. ಯತೀಂದ್ರಗೆ ನೋಟಿಸ್ ಬಗ್ಗೆ ಹೈಕಮಾಂಡ್ ಕೇಳೋಣ ಅಂತ ಡಿಕೆ ಮಾತನಾಡಿದ್ದಾರೆ. ಗೊಂದಲ ಏನಿಲ್ಲ, ಗೊಂದಲ ಯಾರಿಗೂ ಬೇರೆಯವ್ರಿಗೆ ಇರ್ಬೋದು, ನನಗೆ ಯಾವ ಗೊಂದಲನೂ ಇಲ್ಲ. ನೋಡ್ರಿ, ನಾನು ಸಿದ್ದರಾಮಯ್ಯನವರು ಏನ್ ಮಾತಾಡಿದೀವಿ ನನಗೆ ಗೊತ್ತು. ನಾವಿಬ್ಬರೇ ಕದ್ದು ಮುಚ್ಚಿ ಮಾತಾಡ್ಕೊಂಡಿಲ್ಲ. ನಮ್ಮ ಪಕ್ಷದ ವರಿಷ್ಠರು ನಾವು ಎಲ್ಲ ಸೇರಿ ಮಾತಾಡಿದ್ವಿ. ಆ ಮಾತು ಪ್ರಕಾರ ಇಬ್ರು ನಾವು ಮಾತಾಡ್ಕೊಂಡಿದ್ದೀವಿ. ಬೇರೆಯವರೆಲ್ಲ ಇದಕ್ಕೆ ಟೆನ್ಷನ್ ತಗೊಳ್ಳೋದು, ಸ್ಟೇಟ್ಮೆಂಟ್ ಕೊಡೋದ್ರಿಂದ ಯಾರಿಗೂ ಏನು ಪ್ರಯೋಜನ ಆಗೋದಿಲ್ಲ. ಯಾರಿಗೂ ಏನು ಪ್ರಯೋಜನ ಇಲ್ಲ. ಅವ್ರು ಯಾರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ನನ್ನ ಪರ ಕೊಡ್ತಾ ಇರ್ಬೋದು, ನನ್ನ ವಿರುದ್ಧ ಕೊಡ್ತಾ ಇರ್ಬೋದು, ಮಂತ್ರಿಗಳಿರ್ಬೋದು, ಶಾಸಕರಿರ್ಬೋದು, ಯಾರೇ ಇರಲಿ, ಪಾರ್ಟಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳೇ ಹೊರತು ಪಾರ್ಟಿಗೆ ಒಳ್ಳೇದು ಮಾಡೋ ಸ್ಟೇಟ್ಮೆಂಟ್ ಅಲ್ಲ. ಎಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಒಳ್ಳೇದು ಅಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹೇಳಿದ್ದಾರೆ. ಅದನ್ನು ನಾವು ಪಾಲನೆ ಮಾಡ್ಕೊಂಡು ಹೋಗ್ತೀವಿ. ನಾವು ಮಾತಾಡಿದ್ರೆ ನೋಟಿಸ್ ಕೊಡ್ತಾರೆ, ಯತೀಂದ್ರ ಅವ್ರಿಗೆ ಯಾಕೆ ನೋಟಿಸ್ ಕೊಡಲ್ಲ ಅನ್ನೋ ಪ್ರಶ್ನೆಯನ್ನ ಇಕ್ಬಾಲ್ ಹುಸೇನ್ ಅವರು ಮಾಡಿದ್ದಾರೆ. ಹೈಕಮಾಂಡ್ ಕೇಳೋಣ. ನಾವು ಮಾತಾಡಿದ್ರೆ ನೋಟಿಸ್ ಕೊಡ್ತಾರೆ, ಯತೀಂದ್ರ ಅವ್ರಿಗೆ ಯಾಕೆ ನೋಟಿಸ್ ಕೊಡಲ್ಲ ಅನ್ನೋ ಪ್ರಶ್ನೆಯನ್ನ ಇಕ್ಬಾಲ್ ಹುಸೇನ್ ಅವರು ಮಾಡಿದ್ದಾರೆ. ಹೈಕಮಾಂಡ್ ಕೇಳೋಣ. ಪ್ರತಿ ದಿನವೂ ನನಗೆ ಶುಭ ದಿನ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಪ್ರತಿ ದಿನವೂ ಕಷ್ಟದ ದಿನವೇ, ಯಾವುದೂ ಸುಲಭ ಇಲ್ಲ. ದೆಹಲಿಗೆ ಹೋಗೋ ಮುನ್ನ ಡಿಕೆಶಿ ಆಡಿದಂತಹ ಮಾತಿದು. ನಿತ್ಯ ಟೀಕೆಗಳು ಬರುತ್ತೆ, ಅವುಗಳನ್ನ ಎದುರಿಸಬೇಕು, ನಮ್ಮ ಕೆಲಸಗಳನ್ನ ಮುಂದುವರಿಸಬೇಕು ಅಂತ ಹೇಳಿ ಡಿಕೆಶಿ ಮಾತನಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯತ್ತ ಪ್ರಯಾಣ ಬೆಳೆಸೋ ಮುನ್ನ ಆಡಿದಂತಹ ಮಾತಿದು. ಎವ್ರಿ ಡೇ is a good news for me. Every day is a good life for me. Every day is a good beginning for me. Every day is a successful day for me. ಸೊ ಪ್ರತಿದಿನನೂ ನಂಗೆ ಒಳ್ಳೇದೇ, ಪ್ರತಿದಿನನೂ ಸಂತೋಷನೇ, ಪ್ರತಿದಿನನೂ ಸಂತೋಷದ ದಿನನೇ, ಪ್ರತಿದಿನನೂ ಕಷ್ಟದ ದಿನನೇ. ಯಾವುದು ಏನು ಸುಲಭ ಏನಿಲ್ಲ. ಪ್ರತಿದಿನನೂ ಜನರನ್ನ ಸಮಸ್ಯೆನ ಬಗೆಹರಿಸ್ಬೇಕಾದ್ರೆ ಅನೇಕ ಕಷ್ಟಗಳು, ಕಾರ್ಪಣ್ಯಗಳು ಇದ್ದೇ ಇರ್ತವೆ. ಅಡಕುಗಳು, ತೊಡಕುಗಳು ಇದ್ದೇ ಇರ್ತವೆ. ಟೀಕೆಗಳು ಬರ್ತಾನೆ ಇರ್ತದೆ. ಟೀಕೆಗಳನ್ನ ಎದುರಿಸಲೇಬೇಕು, ನಮ್ಮ ಕೆಲಸ ಮುಂದುವರಿಸಲೇಬೇಕು. ಎವ್ರಿ ಡೇ ಇಸ್ ಎ ಗುಡ್ ನ್ಯೂಸ್ ಫಾರ್ ಮೀ. ಎವ್ರಿ ಡೇ ಇಸ್ ಎ ಗುಡ್ ಲೈಫ್ ಫಾರ್ ಮೀ. ಎವ್ರಿ ಡೇ ಇಸ್ ಎ ಗುಡ್ ಬಿಗಿನಿಂಗ್ ಫಾರ್ ಮೀ. ಎವ್ರಿ ಡೇ ಇಸ್ ಎ ಸಕ್ಸಸ್ಫುಲ್ ಡೇ ಫಾರ್ ಮೀ. ಸೊ ಪ್ರತಿದಿನನೂ ನಂಗೆ ಒಳ್ಳೇದೇ, ಪ್ರತಿದಿನನೂ ಸಂತೋಷನೇ, ಪ್ರತಿದಿನನೂ ಸಂತೋಷದ ದಿನನೇ, ಪ್ರತಿದಿನನೂ ಕಷ್ಟದ ದಿನನೇ. ಯಾವುದು ಏನು ಸುಲಭ ಏನಿಲ್ಲ. ಪ್ರತಿದಿನನೂ ಜನರನ್ನ ಸಮಸ್ಯೆನ ಬಗೆಹರಿಸ್ಬೇಕಾದ್ರೆ ಅನೇಕ ಕಷ್ಟಗಳು, ಕಾರ್ಪಣ್ಯಗಳು ಇದ್ದೇ ಇರ್ತವೆ. ಅಡಕುಗಳು, ತೊಡಕುಗಳು ಇದ್ದೇ ಇರ್ತವೆ. ಟೀಕೆಗಳು ಬರ್ತಾನೆ ಇರ್ತದೆ. ಟೀಕೆಗಳನ್ನ ಎದುರಿಸಲೇಬೇಕು, ನಮ್ಮ ಕೆಲಸ ಮುಂದುವರಿಸಲೇಬೇಕು.